ಇರಾನ್ ಯಾವ ರೀತಿಯಾಗಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಅನ್ನೋದನ್ನ ನಾವು ಗಮನಿಸಿದ್ವಿ ಮೂರನೇ ದೃಶ್ಯದಲ್ಲಿ. ಇನ್ನು ನಾಲ್ಕನೇ ದೃಶ್ಯ ಯಾವ ರೀತಿಯಾಗಿದೆ ಹಾಗಾದ್ರೆ, ಬುರ್ಜ್ ಖಲೀಫಾ ಟಾರ್ಗೆಟ್ ಯಾವ ರೀತಿಯಾಗಿ ಟಾರ್ಗೆಟ್ ಆಗಿತ್ತು ಬುರ್ಜ್ ಖಲೀಫಾ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನಾಲ್ಕನೇ ದೃಶ್ಯದಲ್ಲಿ ವಿಶ್ವದ ಅತಿ ಎತ್ತರದ ಕಟ್ಟಡವನ್ನೇ ಇರಾನ್ ಗುರಿಯಾಗಿಸಿಕೊಂಡಿತ್ತು. ಬುರ್ಜ್ ಖಲೀಫಾ ಎಷ್ಟೋ ಜನ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ಬುರ್ಜ್ ಖಲೀಫಾ ಕಟ್ಟಡದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬರ್ತಾರೆ. ಅದೊಂದು ಹೆಮ್ಮೆ ಅನ್ನೋ ರೀತಿ. ಸೊ ಆ ವಿಶ್ವದ ಅತಿ ಎತ್ತರದ ಕಟ್ಟಡವನ್ನ ಇರಾನ್ ಗುರಿಯಾಗಿಸಿಕೊಂಡಿತ್ತು. ದುಬೈನ ಬುರ್ಜ್ ಖಲೀಫಾ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಬುರ್ಜ್ ಖಲೀಫಾ ಕೂಗಳತೆ ದೂರಕ್ಕೆ ಕ್ಷಿಪಣಿ ಬಂದು ಅಪ್ಪಳಿಸಿರೋದು. ಕೂಗಳತೆ ದೂರಕ್ಕೆ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಏನಾದ್ರೂ ಕ್ಷಿಪಣಿ ಬಿದ್ದಿದ್ರೆ ಆ ಕಟ್ಟಡ ಇರ್ತಾ ಇರಲಿಲ್ಲ ಇವತ್ತು. ಇತ್ತ ದುಬೈ ಏರ್ಪೋರ್ಟ್ ಸಿಟಿ ಬಳಿ ಭಾರಿ ಸ್ಫೋಟ ಆಗಿದೆ. ಸ್ಫೋಟದ ಸದ್ದಿನಿಂದ ದುಬೈನಲ್ಲಿ ಜನ ದಿಕ್ಕಾಪಾಲಾಗಿ ಹೋಗಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬುರ್ಜ್ ಖಲೀಫಾ ಅತ್ಯಂತ ಎತ್ತರದ ಕಟ್ಟಡ ಇದು ಬುರ್ಜ್ ಖಲೀಫಾ. ಸೊ ಅದರ ಕೂಗಳತೆಯ ದೂರದಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ಬುರ್ಜ್ ಖಲೀಫಾ ಮೇಲೆ ಕ್ಷಿಪಣಿ ದಾಳಿಯಾಗಿದ್ರೆ ಬುರ್ಜ್ ಖಲೀಫಾ ನೆಲಕ್ಕುರುಳುತ್ತಾ ಇತ್ತು. ಸೊ ಇದೆಲ್ಲದರ ಜೊತೆಗೆ ದುಬೈನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರವೂ ಕೂಡ ಸ್ಫೋಟ ಆಗಿದೆ, ಅಲ್ಲೂ ಕೂಡ ದಾಳಿಯಾಗಿದೆ. ಸೊ ಹಾಗಾಗಿ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಪಾಪ ಜನ ಓಡೋಡ್ತಾ ಇದ್ದಾರೆ. ಅಲ್ಲಿ ಕೇವಲ ದುಬೈ ಜನ ಇದ್ದಾರಾ? ಇಲ್ಲ, ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಭಾರತೀಯರು ಕೂಡ ಇದ್ದಾರೆ. ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಪಾಪ ಅಂಗಲಾಚುತ್ತಾ ಇದ್ದಾರೆ ಪ್ರತಿಯೊಂದು ದೇಶದ ಪ್ರಜೆಗಳು ಕೂಡ. ಯಾಕೆಂತ ಹೇಳಿದ್ರೆ ಇರಾನ್ನ ಪ್ರತೀಕಾರ ಆ ರೀತಿಯಾಗಿದೆ. ಕೇವಲ ಬುರ್ಜ್ ಖಲೀಫಾ ಮಾತ್ರ ಅಲ್ಲ ಟಾರ್ಗೆಟ್, ಅಲ್ಲಿನ ಏರ್ಪೋರ್ಟ್ಗಳು ಕೂಡ ಟಾರ್ಗೆಟ್ ಆಗಿದ್ದಾವೆ. ಹಾಗಾಗಿನೇ ಏರ್ಪೋರ್ಟ್ನ ಒಳಗಡೆ ಅಥವಾ ಏರ್ಪೋರ್ಟ್ನ ಹೊರಭಾಗದಲ್ಲೂ ಕೂಡ ಸ್ಫೋಟ ಆಗಿದೆ, ಕ್ಷಿಪಣಿ ದಾಳಿ ಆಗಿದೆ. ಹಾಗಾಗಿ ಜನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪಾಪ ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದಾರೆ. ಇನ್ನು ದೃಶ್ಯ ನಂಬರ್ 5, ಕರಾಚಿಯಲ್ಲಿ ಇರಾನ್ ಬೆಂಕಿ ಹಚ್ಚಿಬಿಟ್ಟಿದೆ. ಲಿಟ್ರಲಿ ಕರಾಚಿಯಲ್ಲಿ ಇರಾನ್ ಬೆಂಕಿಯನ್ನ ಹಚ್ಚಿರೋ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್, ಗಮನಿಸ್ತಾ ಇದ್ದೀವಿ. ಇದು ಕರಾಚಿಯಲ್ಲಿ ಇರಾನ್ ಬೆಂಕಿ ಹಚ್ಚಿರೋದು. ಪಾಕಿಸ್ತಾನದ ಕರಾಚಿಗೂ ಇರಾನ್ ಬೆಂಕಿ ವ್ಯಾಪಿಸಿರೋದು. ಕರಾಚಿಯ ಅಮೆರಿಕ ರಾಯಭಾರಿ ಕಚೇರಿ ಮೇಲೆ ದಾಳಿಯನ್ನ ನಡೆಸಿರೋದು ಜನ. ನಿಮಗೆ ಈಗ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇ ಈ ಕಟ್ಟಡ ಏನಿದೆಯಲ್ಲ, ಇದು ರಾಯಭಾರಿ ಕಚೇರಿ, ಅಮೆರಿಕದ ರಾಯಭಾರಿ ಕಚೇರಿ ಕರಾಚಿಯಲ್ಲಿರೋದು. ಸೊ ಅಲ್ಲಿ ಹೋಗಿ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಿದ್ದಾರೆ ಜನ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆ? ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಲಾಯ್ತಲ್ಲ ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ. ಹಂಗಾಗಿ ಖಮೇನಿಯ ಹತ್ಯೆ ಖಂಡಿಸಿ ಕಚೇರಿಗೆ ಬೆಂಕಿಯನ್ನ ಹಚ್ಚಿಬಿಟ್ಟಿದ್ದಾರೆ ಉದ್ರಿಕ್ತರು. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಲಾಠಿ ಚಾರ್ಜ್ ಜೊತೆಗೆ ಫೈರಿಂಗ್ ಕೂಡ ನಡೆದಿದೆ ಇವತ್ತು ಪಾಕಿಸ್ತಾನದ ಕರಾಚಿಯಲ್ಲಿ. 10 ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಘಟನೆಯಲ್ಲಿ. 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸೊ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನದ
ಕರಾಚಿಯಲ್ಲಿರುವಂತ ಅಮೆರಿಕದ ರಾಯಭಾರಿ ಕಚೇರಿಗೆ ಯಾವ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಅಲ್ಲಿನ ಉದ್ರಿಕ್ತರು ತಮ್ಮ ಆವೇಶವನ್ನ ತಮ್ಮ ಆಕ್ರೋಶವನ್ನ ತೋರಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಭಾರತದ ತೈಲ ಟ್ಯಾಂಕರ್ ಕೂಡ ಉಡಿಸಾಗಿದೆ. ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ.